ಶಿರಸಿ ಅಂದ ತಕ್ಷಣ ನೆನಪಾಗೋದು ಅಲ್ಲಿನ ಪ್ರವಾಸಿ ಸ್ಥಳಗಳು. ಯಲ್ಲಾಪುರ ಮತ್ತು ಶಿರಸಿ ನಡುವೆ ಇರುವ ಸಹಸ್ರಲಿಂಗ ಸ್ಥಳಕ್ಕೆ ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಹಸ್ರ ಲಿಂಗಗಳು ಕಣ್ಮರೆಯಾಗ್ತಾ ಇವೆ. ಇದಕ್ಕೆ ಕಾರಣ ಏನು? ಅಷ್ಟಕ್ಕೂ ಅಲ್ಲಿ ಏನಾಗ್ತಾ ಇದೆ ನೋಡಿ. ಸುತ್ತಲೂ ಹಸಿರು, ಪ್ರವಾಹದಂತೆ ಹರಿತಾ ಇರುವ ನದಿಯ ನೀರು. ಇಂಥ ಪ್ರಕೃತಿಯ ಸೊಬಗಿನ ನಡುವೆ ನದಿಯಲ್ಲಿ ಶಿವಲಿಂಗಗಳ ದರ್ಶನ. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿರುವ ಸಹಸ್ರಲಿಂಗ ಪ್ರವಾಸಿ ಸ್ಥಳ. ಬೈರುಂಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಕ್ಷೇತ್ರವಿದೆ. ಶಾಲ್ಮಲಾ ನದಿಯಲ್ಲಿ ಶಿವಲಿಂಗಗಳು ನೀರು ಪಾಲು. ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಿವೆ ಸಹಸ್ರ ಲಿಂಗಗಳು. ಶಾಲ್ಮಲಾ ನದಿಯಲ್ಲಿರುವ ಸಹಸ್ರ ಲಿಂಗಗಳ ದರ್ಶನಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಆದರೆ ಇತ್ತೀಚೆಗೆ ಸಹಸ್ರಲಿಂಗ ಕ್ಷೇತ್ರದಲ್ಲಿ ಶಿವಲಿಂಗಗಳೇ ನೀರು ಪಾಲಾಗ್ತಾ ಇವೆ. ಐತಿಹಾಸಿಕ ಮಹತ್ವ ಹೊಂದಿರುವಂತಹ ಈ ಸಹಸ್ರ ಲಿಂಗವು ಶಾಲ್ಮಲಾ ನದಿಯ ಸುಮಾರು 16 ಕಿಲೋಮೀಟರ್ ಅಂತರದವರೆಗೆ ಸಾವಿರಾರು ಲಿಂಗಗಳಿವೆ ಅಂತ ಅಂದಾಜಿಸಲಾಗಿದೆ. ಆದರೆ ಮಳೆಗಾಲದಲ್ಲಿ ರಭಸವಾಗಿ ಹರಿಯುವ ನೀರಿನಿಂದಾಗಿ ಬಂಡೆ ಕಲ್ಲುಗಳು ಕೊಚ್ಚಿಕೊಂಡು ಹೋಗ್ತಾ ಇವೆ. ಹೀಗಾಗಿ ಶಿವಲಿಂಗಗಳು ಕೂಡ ಪ್ರವಾಹಕ್ಕೆ ಸಿಕ್ಕಿ ನಲುಗಿವೆ. ಸಹಸ್ರ ಲಿಂಗಗಳ ರಕ್ಷಣೆಯ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಪ್ರವಾಸಿಗರು ಒತ್ತಾಯ ಮಾಡಿದ್ದಾರೆ. ಶಿರ್ಸಿ ಸುತ್ತಮುತ್ತ ಇರೋ ಎಲ್ಲಾ ಟೂರಿಸ್ಟ್ ಪ್ಲೇಸ್ ಗಳು ನೋಡೋಣ ಅಂತ ಬಂದ್ವಿ. ಅದರಲ್ಲಿ ಸಹಸ್ರಲಿಂಗ ಅಂತ ನೋಡಕ್ ಬಂದ್ವಿ. ಇದ್ರೆ ತುಂಬಾ ಅದ್ಭುತವಾದ ಪ್ಲೇಸ್. ಎಲ್ರು ಒಂದ್ಸರಿ ವಿಸಿಟ್ ಮಾಡ್ರಿ. ಆದ್ರೆ ಹುಷಾರು, ಯಾಕೆಂದ್ರೆ ನೀರಿನ ಹರಿವು ತುಂಬಾ ಜಾಸ್ತಿ ಇರೋದ್ರಿಂದ ಹುಷಾರಾಗಿ ಬರ್ಬೇಕಾಗತ್ತೆ. ಅದು ತುಂಬಾ ಚೆನ್ನಾಗಿದೆ ಪ್ಲೇಸ್. ತುಂಬಾ ಖುಷಿ ಆಯ್ತು. ಹಾಗೆ ನಮ್ಮ ಜೊತೆಗೆ ಬಂದವರು ಎಲ್ಲರೂ ಸಹ ತುಂಬಾ ಎಂಜಾಯ್ ಮಾಡಿದ್ರು. ನೀರಲ್ಲಿ ಲಿಂಗನ ಕೆತ್ತಿರೋದೇ ನೋಡೋದೊಂದು ಅದ್ಭುತ. ತುಂಬಾ ಚೆನ್ನಾಗಿದೆ. ಪರಿಸರ ಹಾಳು ಮಾಡ್ಬೇಡ್ರಿ, ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಎಂಜಾಯ್ ಮಾಡ್ರಿ. 16ನೇ ಶತಮಾನದಲ್ಲಿ ಕೆಳದಿ ಅರಸರ ಕಾಲದಲ್ಲಿ ಈ ಶಿವಲಿಂಗಗಳನ್ನ ಕೆತ್ತಲಾಗಿದೆಯಂತೆ. ಸಂಕ್ರಾಂತಿ ಮತ್ತು ಶಿವರಾತ್ರಿ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿಗೆ ಆಗಮಿಸಿ ಪೂಜೆ ಸಲ್ಲಿಸಿ ಹರಕೆ ಕಟ್ಟಿಕೊಳ್ತಾರೆ. ಶಾಲ್ಮಲಾ ನದಿ ಹರಿತಾ ಇದೆ. ಇಲ್ಲಿ ಕೆಳದಿ ನಾಯಕರ ಕಾಲದಲ್ಲಿ ಈ ಲಿಂಗಗಳನ್ನೆಲ್ಲ ಕೆತ್ತಿದ್ರು ಅನ್ನೋ ಪ್ರತೀತಿ ಇದೆ. ಮತ್ತೆ ನಿಸರ್ಗದ ಮಡಿಲಲ್ಲಿರೋದ್ರಿಂದ ಇದು ಪ್ರವಾಸಿಗರಿಗೆ ಏನು ಮನಸ್ಸಿಗೆ ನೆಮ್ಮದಿ ನೀಡುವಂತ ತಾಣ. ಇದು ಮಳೆ ಜಾಸ್ತಿ ಇರೋದ್ರಿಂದ ಈಗ ಲಿಂಗಗಳ ಕಾಣುವ ಸಂಖ್ಯೆ ಕಡಿಮೆ ಇದೆ. ಅಂದ್ರೆ ಮಳೆ ಕಡಿಮೆ, ಬೇಸಿಗೆಯಲ್ಲಿ ಬಂದ್ರೆ ನೀರಿನ ಪ್ರವಾಹ ಕಡಿಮೆ ಇರ್ತದೆ. ಹಾಗಾಗಿ ತುಂಬಾ ಲಿಂಗಗಳು, ನಂದಿ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಈಗ ಅಂದ್ರೆ ಹೊಳೆಯಲ್ಲಿ ಕಾಲಿಡ್ಲಿಕ್ಕೆ ಆಗದಷ್ಟು ನೀರಿದೆ. ಅಂದ್ರೆ ಭಯ, ಅಂದ್ರೆ ನೀರಿನ ಸೆಳೆತಕ್ಕೆ ಜಾರುವ ಸಾಧ್ಯತೆ ಇರ್ತದೆ. ಹಾಗಾಗಿ ಮುಂದೆ ಹೋಗ್ಲಿಕ್ಕೆ ಭಯ. ಇಲ್ಲಾಂದ್ರೆ 1 ರಿಂದ 2 ಕಿಲೋಮೀಟರ್ ವರೆಗೂ ಲಿಂಗಗಳು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಮಳೆಗಾಲದಲ್ಲಂತೂ ನದಿಗೆ ಇಳಿಯಲು ಸಾಧ್ಯವಿಲ್ಲ. ಬೇಸಿಗೆಯಲ್ಲಿ ನೀರು ಬತ್ತಿದರೆ ಪ್ರವಾಸಿಗರು ನದಿಗೆ ಇಳಿದು ಶಿವಲಿಂಗಗಳ ದರ್ಶನ ಮಾಡ್ತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಲಿಂಗು ಎಲ್ಲ ಇರುತ್ತೆ ಅಂತ. ಸೊ ದಟ್ ವಾಸ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋಡಕ್ ತುಂಬಾ ಚೆನ್ನಾಗಿದೆ. ಇಟ್ ಡಸ್ ಮೇಕ್ ಮೀ ರಿಫ್ಲೆಕ್ಟ್ ಅಬೌಟ್ ನಮ್ದು ಹಿಸ್ಟ್ರಿ ಏನು, ಇದನ್ನೆಲ್ಲ ಯಾರು ಬಿಲ್ಡ್ ಮಾಡಿದ್ರು, ಯಾರು ಕೆತ್ತಿದ್ರು, ಅದೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದು ಆಯ್ತು. ತುಂಬಾ ಬ್ಯೂಟಿಫುಲ್ ಆಗಿದೆ. ನೀರು ಚೆನ್ನಾಗಿದೆ, ತುಂಬಾ ಫ್ರೆಶ್ ಆಗಿದೆ. ಸೊ ಈ ತರ ನೇಚರ್ ಪ್ರಿಸರ್ವ್ ಮಾಡ್ಬೇಕು, ಜಾಸ್ತಿ ಎಫರ್ಟ್ಸ್ ಇರ್ಬೇಕು. ಈ ತರ ನೇಚರ್ಗೆ ಬರೋದು ತುಂಬಾ ಇಷ್ಟ ನಮ್ಮೆಲ್ಲರಿಗೂ. ವರ್ಷದಿಂದ ವರ್ಷಕ್ಕೆ ಸಹಸ್ರಲಿಂಗಕ್ಕೆ ಬರುವಂತ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶದಿಂದ ಬರುವಂತ ಪ್ರವಾಸಿಗರಿಗೆ ಆನಂದವನ್ನ ಉಂಟು ಮಾಡ್ತಾ ಇದೆ. ಆದರೆ ಈ ಕ್ಷೇತ್ರವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಪ್ರವಾಸಿಗರು ಒತ್ತಾಯ ಮಾಡಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರಸಿ ಅಂದ ತಕ್ಷಣ ನೆನಪಾಗೋದು ಅಲ್ಲಿನ ಪ್ರವಾಸಿ ಸ್ಥಳಗಳು. ಯಲ್ಲಾಪುರ ಮತ್ತು ಶಿರಸಿ ನಡುವೆ ಇರುವ ಸಹಸ್ರಲಿಂಗ ಸ್ಥಳಕ್ಕೆ ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಹಸ್ರ ಲಿಂಗಗಳು ಕಣ್ಮರೆಯಾಗ್ತಾ ಇವೆ. ಇದಕ್ಕೆ ಕಾರಣ ಏನು? ಅಷ್ಟಕ್ಕೂ ಅಲ್ಲಿ ಏನಾಗ್ತಾ ಇದೆ ನೋಡಿ. ಸುತ್ತಲೂ ಹಸಿರು, ಪ್ರವಾಹದಂತೆ ಹರಿತಾ ಇರುವ ನದಿಯ ನೀರು. ಇಂಥ ಪ್ರಕೃತಿಯ ಸೊಬಗಿನ ನಡುವೆ ನದಿಯಲ್ಲಿ ಶಿವಲಿಂಗಗಳ ದರ್ಶನ. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿರುವ ಸಹಸ್ರಲಿಂಗ ಪ್ರವಾಸಿ ಸ್ಥಳ. ಬೈರುಂಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಕ್ಷೇತ್ರವಿದೆ. ಶಾಲ್ಮಲಾ ನದಿಯಲ್ಲಿ ಶಿವಲಿಂಗಗಳು ನೀರು ಪಾಲು. ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಿವೆ ಸಹಸ್ರ ಲಿಂಗಗಳು. ಶಾಲ್ಮಲಾ ನದಿಯಲ್ಲಿರುವ ಸಹಸ್ರ ಲಿಂಗಗಳ ದರ್ಶನಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಆದರೆ ಇತ್ತೀಚೆಗೆ ಸಹಸ್ರಲಿಂಗ ಕ್ಷೇತ್ರದಲ್ಲಿ ಶಿವಲಿಂಗಗಳೇ ನೀರು ಪಾಲಾಗ್ತಾ ಇವೆ. ಐತಿಹಾಸಿಕ ಮಹತ್ವ ಹೊಂದಿರುವಂತಹ ಈ ಸಹಸ್ರ ಲಿಂಗವು ಶಾಲ್ಮಲಾ ನದಿಯ ಸುಮಾರು 16 ಕಿಲೋಮೀಟರ್ ಅಂತರದವರೆಗೆ ಸಾವಿರಾರು ಲಿಂಗಗಳಿವೆ ಅಂತ ಅಂದಾಜಿಸಲಾಗಿದೆ. ಆದರೆ ಮಳೆಗಾಲದಲ್ಲಿ ರಭಸವಾಗಿ ಹರಿಯುವ ನೀರಿನಿಂದಾಗಿ ಬಂಡೆ ಕಲ್ಲುಗಳು ಕೊಚ್ಚಿಕೊಂಡು ಹೋಗ್ತಾ ಇವೆ. ಹೀಗಾಗಿ ಶಿವಲಿಂಗಗಳು ಕೂಡ ಪ್ರವಾಹಕ್ಕೆ ಸಿಕ್ಕಿ ನಲುಗಿವೆ. ಸಹಸ್ರ ಲಿಂಗಗಳ ರಕ್ಷಣೆಯ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಪ್ರವಾಸಿಗರು ಒತ್ತಾಯ ಮಾಡಿದ್ದಾರೆ.
ಶಿರ್ಸಿ ಸುತ್ತಮುತ್ತ ಇರೋ ಎಲ್ಲಾ ಟೂರಿಸ್ಟ್ ಪ್ಲೇಸ್ ಗಳು ನೋಡೋಣ ಅಂತ ಬಂದ್ವಿ. ಅದರಲ್ಲಿ ಸಹಸ್ರಲಿಂಗ ಅಂತ ನೋಡಕ್ ಬಂದ್ವಿ. ಇದ್ರೆ ತುಂಬಾ ಅದ್ಭುತವಾದ ಪ್ಲೇಸ್, ಎಲ್ರು ಒಂದ್ಸರಿ ವಿಸಿಟ್ ಮಾಡ್ರಿ. ಆದ್ರೆ ಹುಷಾರು, ಯಾಕೆಂದ್ರೆ ನೀರಿನ ಹರಿವು ತುಂಬಾ ಜಾಸ್ತಿ ಇರೋದ್ರಿಂದ ಹುಷಾರಾಗಿ ಬರ್ಬೇಕಾಗತ್ತೆ. ಅದೇ ತುಂಬಾ ಚೆನ್ನಾಗಿದೆ ಪ್ಲೇಸ್, ತುಂಬಾ ಖುಷಿ ಆಯ್ತು. ಹಾಗೆ ನಮ್ಮ ಜೊತೆಗೆ ಬಂದವರು ಎಲ್ಲರೂ ಸಹ ತುಂಬಾ ಎಂಜಾಯ್ ಮಾಡಿದ್ರು. ನೀರಲ್ಲಿ ಲಿಂಗನ ಕೆತ್ತಿರೋದೇ ನೋಡೋದೊಂದು ಅದ್ಭುತ, ತುಂಬಾ ಚೆನ್ನಾಗಿದೆ. ಪರಿಸರ ಹಾಳು ಮಾಡ್ಬೇಡ್ರಿ, ಚೆನ್ನಾಗಿದೆ, ಎಲ್ಲರೂ ಬನ್ನಿ ಎಂಜಾಯ್ ಮಾಡ್ರಿ. 16ನೇ ಶತಮಾನದಲ್ಲಿ ಕೆಳದಿ ಅರಸರ ಕಾಲದಲ್ಲಿ ಈ ಶಿವಲಿಂಗಗಳನ್ನ ಕೆತ್ತಲಾಗಿದೆಯಂತೆ. ಸಂಕ್ರಾಂತಿ ಮತ್ತು ಶಿವರಾತ್ರಿ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿಗೆ ಆಗಮಿಸಿ ಪೂಜೆ ಸಲ್ಲಿಸಿ ಹರಕೆ ಕಟ್ಟಿಕೊಳ್ತಾರೆ. ಶಾಲ್ಮಲಾ ನದಿ ಹರಿತಾ ಇದೆ ಇಲ್ಲಿ. ಕೆಳದಿ ನಾಯಕರ ಕಾಲದಲ್ಲಿ ಈ ಲಿಂಗಗಳನ್ನೆಲ್ಲ ಕೆತ್ತಿದ್ರು ಅನ್ನೋ ಪ್ರತೀತಿ ಇದೆ. ಮತ್ತೆ ನಿಸರ್ಗದ ಮಡಿಲಲ್ಲಿರೋದ್ರಿಂದ ಇದು ಪ್ರವಾಸಿಗರಿಗೆ ಏನು ಮನಸ್ಸಿಗೆ ನೆಮ್ಮದಿ ನೀಡುವಂತ ತಾಣ. ಇದು ಮಳೆ ಜಾಸ್ತಿ ಇರೋದ್ರಿಂದ ಈಗ ಲಿಂಗಗಳ ಕಾಣುವ ಸಂಖ್ಯೆ ಕಡಿಮೆ ಇದೆ. ಅಂದ್ರೆ ಮಳೆ ಕಡಿಮೆ, ಬೇಸಿಗೆಯಲ್ಲಿ ಬಂದ್ರೆ ನೀರಿನ ಪ್ರವಾಹ ಕಡಿಮೆ ಇರ್ತದೆ. ಹಾಗಾಗಿ ತುಂಬಾ ಲಿಂಗಗಳು, ನಂದಿ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಈಗ ಅಂದ್ರೆ ಹೊಳೆಯಲ್ಲಿ ಕಾಲಿಡ್ಲಿಕ್ಕೆ ಆಗದಷ್ಟು ನೀರಿದೆ. ಅಂದ್ರೆ ಭಯ, ಅಂದ್ರೆ ನೀರಿನ ಸವೆತಕ್ಕೆ ಜಾರುವ ಸಾಧ್ಯತೆ ಇರ್ತದೆ. ಹಾಗಾಗಿ ಮುಂದೆ ಹೋಗ್ಲಿಕ್ಕೆ ಭಯ. ಇಲ್ಲಾಂದ್ರೆ 1 ರಿಂದ 2 ಕಿಲೋಮೀಟರ್ ವರೆಗೂ ಲಿಂಗಗಳು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಮಳೆಗಾಲದಲ್ಲಂತೂ ನದಿಗೆ ಇಳಿಯಲು ಸಾಧ್ಯವಿಲ್ಲ. ಬೇಸಿಗೆಯಲ್ಲಿ ನೀರು ಬತ್ತಿದರೆ ಪ್ರವಾಸಿಗರು ನದಿಗೆ ಇಳಿದು ಶಿವಲಿಂಗಗಳ ದರ್ಶನ ಮಾಡ್ತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಲಿಂಗು ಎಲ್ಲ ಇರುತ್ತೆ ಅಂತ. ಸೊ ದಟ್ ವಾಸ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋಡಕ್ ತುಂಬಾ ಚೆನ್ನಾಗಿದೆ. ಇಟ್ ಡಸ್ ಮೇಕ್ ಮೀ ರಿಫ್ಲೆಕ್ಟ್ ಅಬೌಟ್ ನಮ್ ಹಿಸ್ಟ್ರಿ ಏನು, ಇದನ್ನೆಲ್ಲ ಯಾರು ಬಿಲ್ಡ್ ಮಾಡಿದ್ರು, ಯಾರು ಕೆತ್ತಿದ್ರು, ಅದೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದು ಆಯ್ತು. ತುಂಬಾ ಬ್ಯೂಟಿಫುಲ್ ಆಗಿದೆ, ನೀರು ಚೆನ್ನಾಗಿದೆ, ತುಂಬಾ ಫ್ರೆಶ್ ಆಗಿದೆ. ಸೊ ಈ ತರ ನೇಚರ್ ಪ್ರಿಸರ್ವ್ ಮಾಡ್ಬೇಕು, ಜಾಸ್ತಿ ಎಫರ್ಟ್ಸ್ ಇರ್ಬೇಕು. ಈ ತರ ನೇಚರ್ಗೆ ಬರೋದು ತುಂಬಾ ಇಷ್ಟ ನಮ್ಮೆಲ್ಲರಿಗೂ. ವರ್ಷದಿಂದ ವರ್ಷಕ್ಕೆ ಸಹಸ್ರಲಿಂಗಕ್ಕೆ ಬರುವಂತ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶದಿಂದ ಬರುವಂತ ಪ್ರವಾಸಿಗರಿಗೆ ಆನಂದವನ್ನ ಉಂಟು ಮಾಡ್ತಾ ಇದೆ. ಆದ್ರೆ ಈ ಕ್ಷೇತ್ರವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಪ್ರವಾಸಿಗರು ಒತ್ತಾಯ ಮಾಡಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರ್ಸಿ ಅಂದ ತಕ್ಷಣ ನೆನಪಾಗೋದು ಅಲ್ಲಿನ ಪ್ರವಾಸಿ ಸ್ಥಳಗಳು. ಯಲ್ಲಾಪುರ ಮತ್ತು ಶಿರ್ಸಿ ನಡುವೆ ಇರುವ ಸಹಸ್ರಲಿಂಗ ಸ್ಥಳಕ್ಕೆ ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಹಸ್ರಲಿಂಗಗಳು ಕಣ್ಮರೆಯಾಗ್ತಾ ಇವೆ. ಇದಕ್ಕೆ ಕಾರಣ ಏನು? ಅಷ್ಟಕ್ಕೂ ಅಲ್ಲಿ ಏನಾಗ್ತಾ ಇದೆ ನೋಡಿ. ಸುತ್ತಲೂ ಹಸಿರು, ಪ್ರವಾಹದಂತೆ ಹರಿತಾ ಇರುವ ನದಿಯ ನೀರು. ಇಂಥ ಪ್ರಕೃತಿಯ ಸೊಬಗಿನ ನಡುವೆ ನದಿಯಲ್ಲಿ ಶಿವಲಿಂಗಗಳ ದರ್ಶನ. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿರುವ ಸಹಸ್ರಲಿಂಗ ಪ್ರವಾಸಿ ಸ್ಥಳ. ಬೈರುಂಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಕ್ಷೇತ್ರವಿದೆ. ಶಾಲ್ಮಲಾ ನದಿಯಲ್ಲಿ ಶಿವಲಿಂಗಗಳು ನೀರು ಪಾಲು. ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಿವೆ ಸಹಸ್ರ ಲಿಂಗಗಳು. ಶಾಲ್ಮಲಾ ನದಿಯಲ್ಲಿರುವ ಸಹಸ್ರ ಲಿಂಗಗಳ ದರ್ಶನಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಆದರೆ ಇತ್ತೀಚೆಗೆ ಸಹಸ್ರಲಿಂಗ ಕ್ಷೇತ್ರದಲ್ಲಿ ಶಿವಲಿಂಗಗಳೇ ನೀರು ಪಾಲಾಗ್ತಾ ಇವೆ. ಐತಿಹಾಸಿಕ ಮಹತ್ವ ಹೊಂದಿರುವಂತಹ ಈ ಸಹಸ್ರ ಲಿಂಗವು ಶಾಲ್ಮಲಾ ನದಿಯ ಸುಮಾರು 16 ಕಿಲೋಮೀಟರ್ ಅಂತರದವರೆಗೆ ಸಾವಿರಾರು ಲಿಂಗಗಳಿವೆ ಅಂತ ಅಂದಾಜಿಸಲಾಗಿದೆ. ಆದರೆ ಮಳೆಗಾಲದಲ್ಲಿ ರಭಸವಾಗಿ ಹರಿಯುವ ನೀರಿನಿಂದಾಗಿ ಬಂಡೆ ಕಲ್ಲುಗಳು ಕೊಚ್ಚಿಕೊಂಡು ಹೋಗ್ತಾ ಇವೆ. ಹೀಗಾಗಿ ಶಿವಲಿಂಗಗಳು ಕೂಡ ಪ್ರವಾಹಕ್ಕೆ ಸಿಕ್ಕಿ ನಲುಗಿವೆ. ಸಹಸ್ರ ಲಿಂಗಗಳ ರಕ್ಷಣೆಯ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಪ್ರವಾಸಿಗರು ಒತ್ತಾಯ ಮಾಡಿದ್ದಾರೆ. ಶಿರ್ಸಿ ಸುತ್ತಮುತ್ತ ಇರೋ ಎಲ್ಲಾ ಟೂರಿಸ್ಟ್ ಪ್ಲೇಸ್ ಗಳು ನೋಡೋಣ ಅಂತ ಬಂದ್ವಿ. ಅದರಲ್ಲಿ ಸಹಸ್ರಲಿಂಗ ಅಂತ ನೋಡಕ್ ಬಂದ್ವಿ. ಇದ್ರೆ ತುಂಬಾ ಅದ್ಭುತವಾದ ಪ್ಲೇಸ್, ಎಲ್ರು ಒಂದ್ಸರಿ ವಿಸಿಟ್ ಮಾಡ್ರಿ. ಆದ್ರೆ ಹುಷಾರು, ಯಾಕೆಂದ್ರೆ ನೀರಿನ ಹರಿವು ತುಂಬಾ ಜಾಸ್ತಿ ಇರೋದ್ರಿಂದ ಹುಷಾರಾಗಿ ಬರ್ಬೇಕಾಗತ್ತೆ. ಅದೇ ತುಂಬಾ ಚೆನ್ನಾಗಿದೆ ಪ್ಲೇಸ್, ತುಂಬಾ ಖುಷಿ ಆಯ್ತು. ಹಾಗೆ ನಮ್ಮ ಜೊತೆಗೆ ಬಂದವರು ಎಲ್ಲರೂ ಸಹ ತುಂಬಾ ಎಂಜಾಯ್ ಮಾಡಿದ್ರು. ನೀರಲ್ಲಿ ಲಿಂಗನ ಕೆತ್ತಿರೋದೇ ನೋಡೋದೊಂದು ಅದ್ಭುತ, ತುಂಬಾ ಚೆನ್ನಾಗಿದೆ. ಪರಿಸರ ಹಾಳು ಮಾಡ್ಬೇಡ್ರಿ, ಚೆನ್ನಾಗಿದೆ, ಎಲ್ಲರೂ ಬನ್ನಿ ಎಂಜಾಯ್ ಮಾಡ್ರಿ. 16ನೇ ಶತಮಾನದಲ್ಲಿ ಕೆಳದಿ ಅರಸರ ಕಾಲದಲ್ಲಿ ಈ ಶಿವಲಿಂಗಗಳನ್ನ ಕೆತ್ತಲಾಗಿದೆಯಂತೆ. ಸಂಕ್ರಾಂತಿ ಮತ್ತು ಶಿವರಾತ್ರಿ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿಗೆ ಆಗಮಿಸಿ ಪೂಜೆ ಸಲ್ಲಿಸಿ ಹರಕೆ ಕಟ್ಟಿಕೊಳ್ತಾರೆ. ಶಾಲ್ಮಲಾ ನದಿ ಹರಿತಾ ಇದೆ ಇಲ್ಲಿ. ಕೆಳದಿ ನಾಯಕರ ಕಾಲದಲ್ಲಿ ಈ ಲಿಂಗಗಳನ್ನೆಲ್ಲ ಕೆತ್ತಿದ್ರು ಅನ್ನೋ ಪ್ರತೀತಿ ಇದೆ. ಮತ್ತೆ ನಿಸರ್ಗದ ಮಡಿಲಲ್ಲಿರೋದ್ರಿಂದ ಇದು ಪ್ರವಾಸಿಗರಿಗೆ ಏನು ಮನಸ್ಸಿಗೆ ನೆಮ್ಮದಿ ನೀಡುವಂತ ತಾಣ. ಇದು ಮಳೆ ಜಾಸ್ತಿ ಇರೋದ್ರಿಂದ ಈಗ ಲಿಂಗಗಳ ಕಾಣುವ ಸಂಖ್ಯೆ ಕಡಿಮೆ ಇದೆ. ಅಂದ್ರೆ ಮಳೆ ಕಡಿಮೆ, ಬೇಸಿಗೆಯಲ್ಲಿ ಬಂದ್ರೆ ನೀರಿನ ಪ್ರವಾಹ ಕಡಿಮೆ ಇರ್ತದೆ. ಹಾಗಾಗಿ ತುಂಬಾ ಲಿಂಗಗಳು, ನಂದಿ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಈಗ ಅಂದ್ರೆ ಹೊಳೆಯಲ್ಲಿ ಕಾಲಿಡ್ಲಿಕ್ಕೆ ಆಗದಷ್ಟು ನೀರಿದೆ. ಅಂದ್ರೆ ಭಯ, ಅಂದ್ರೆ
ನೀರಿನ ಸವೆತಕ್ಕೆ ಜಾರುವ ಸಾಧ್ಯತೆ ಇರ್ತದೆ. ಹಾಗಾಗಿ ಮುಂದೆ ಹೋಗ್ಲಿಕ್ಕೆ ಭಯ. ಇಲ್ಲಾಂದ್ರೆ 1-2 ಕಿಲೋಮೀಟರ್ ವರೆಗೂ ಲಿಂಗಗಳು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಮಳೆಗಾಲದಲ್ಲಂತೂ ನದಿಗೆ ಇಳಿಯಲು ಸಾಧ್ಯವಿಲ್ಲ. ಬೇಸಿಗೆಯಲ್ಲಿ ನೀರು ಬತ್ತಿದರೆ ಪ್ರವಾಸಿಗರು ನದಿಗೆ ಇಳಿದು ಶಿವಲಿಂಗಗಳ ದರ್ಶನ ಮಾಡ್ತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಲಿಂಗು ಎಲ್ಲ ಇರುತ್ತೆ ಅಂತ. ಸೊ ದಟ್ ವಾಸ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋಡಕ್ ತುಂಬಾ ಚೆನ್ನಾಗಿದೆ. ಇಟ್ ಡಸ್ ಮೇಕ್ ಮೀ ರಿಫ್ಲೆಕ್ಟ್ ಅಬೌಟ್ ನಮ್ ಹಿಸ್ಟ್ರಿ ಏನು, ಇದನ್ನೆಲ್ಲ ಯಾರು ಬಿಲ್ಡ್ ಮಾಡಿದ್ರು, ಯಾರು ಕೆತ್ತಿದ್ರು, ಅದೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿದ ಆಯ್ತು. ತುಂಬಾ ಬ್ಯೂಟಿಫುಲ್ ಆಗಿದೆ, ನೀರು ಚೆನ್ನಾಗಿದೆ, ತುಂಬಾ ಫ್ರೆಶ್ ಆಗಿದೆ. ಸೊ ಈ ತರ ನೇಚರ್ ಪ್ರಿಸರ್ವ್ ಮಾಡ್ಬೇಕು, ಜಾಸ್ತಿ ಎಫರ್ಟ್ಸ್ ಇರ್ಬೇಕು. ಈ ತರ ನೇಚರ್ ಬರೋದು ತುಂಬಾ ಇಷ್ಟ ನಮ್ಮೆಲ್ಲರಿಗೂ. ವರ್ಷದಿಂದ ವರ್ಷಕ್ಕೆ ಸಹಸ್ರಲಿಂಗಕ್ಕೆ ಬರುವಂತ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶದಿಂದ ಬರುವಂತ ಪ್ರವಾಸಿಗರಿಗೆ ಆನಂದವನ್ನ ಉಂಟು ಮಾಡ್ತಾ ಇದೆ. ಆದ್ರೆ ಈ ಕ್ಷೇತ್ರವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಪ್ರವಾಸಿಗರು ಒತ್ತಾಯ ಮಾಡಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.